ಗಾಯ್ಸ್, ಟೀಮ್ ಇಂಡಿಯಾ ಪಾಲಿಗೆ ಇಂದು ತುಂಬಾ ಇಂಪಾರ್ಟೆಂಟ್ 2 ಪಂದ್ಯಗಳು ನಡೀತಾ ಇದ್ದಾವೆ. ಮೊದಲ ಪಂದ್ಯ ವೆಸ್ಟ್ ಇಂಡೀಸ್ ಮತ್ತೆ ಸೌತ್ ಆಫ್ರಿಕಾ ವಿರುದ್ಧ ನಡೀತಾ ಇದೆ. ಎರಡನೇ ಪಂದ್ಯ ಭಾರತ ಮತ್ತೆ ಜಿಂಬಾಬ್ವೆ ವಿರುದ್ಧ ನಡೀತಾ ಇದೆ. ಈ 2 ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಮೊದಲು ಪಂದ್ಯ ಗೆಲ್ಲಬೇಕು, ನಂತರ ಭಾರತ ಗೆಲ್ಲಬೇಕು. ಒಂದು ವೇಳೆ ಸೌತ್ ಆಫ್ರಿಕಾ ಈ ಪಂದ್ಯವನ್ನು ಸೋತ್ರೆ ಭಾರತದ ವರ್ಲ್ಡ್ ಕಪ್ ಚಾನ್ಸಸ್ ಕೂಡ ಇಲ್ಲೇ ಫಿನಿಶ್ ಆಗ್ತಾ ಇದೆ. ಇವತ್ತೇ ಬಹುತೇಕ ಟೀಮ್ ಇಂಡಿಯಾದ ವಿಶ್ವಕಪ್ ಭವಿಷ್ಯ ಕೂಡ ನಿರ್ಧಾರ ಆಗ್ತದೆ ಅಂತಾನೆ ಹೇಳ್ಬಹುದಾಗಿದೆ. ಇಂದು ವೆಸ್ಟ್ ಇಂಡೀಸ್ ಮತ್ತೆ ಸೌತ್ ಆಫ್ರಿಕಾ ವಿರುದ್ಧದ ಮಹತ್ವದ ಪಂದ್ಯ ಅಹಮದಾಬಾದ್ನಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ನಡೀತಾ ಇದೆ. ಅಹಮದಾಬಾದ್ ಪಿಚ್ ಮಧ್ಯಾಹ್ನದ ವೇಳೆ ಬ್ಯಾಟ್ಸ್ಮನ್ ಗಳಿಗೆ ಹೆಚ್ಚು ನೆರವಾಗ್ತಾ ಇದೆ. ಆದ್ದರಿಂದ ವೆಸ್ಟ್ ಇಂಡೀಸ್ ತಂಡಕ್ಕೆ ಇದು ಒಂದು ಸ್ವಲ್ಪ ಮಟ್ಟಿಗೆ ಬೆನಿಫಿಟ್ ಅಂತಾನೆ ಹೇಳ್ಬಹುದಾಗಿದೆ. ಆದ್ರೆ ಸೌತ್ ಆಫ್ರಿಕಾ ತಂಡವು ಕೂಡ ಅಷ್ಟೇ ತುಂಬಾ ಸೂಪರ್ಬ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದೆ. ಕಳೆದ ಪಂದ್ಯದಲ್ಲಿ ಡೇವಿಡ್ ಮಿಲ್ಲರ್ ಅವರ ಬ್ಯಾಟಿಂಗ್ ನೀವು ನೋಡಿರಬಹುದು. ಆನಂತರ ಸ್ಟಬ್ಸ್ ಆಗಿರ್ಲಿ, ಕ್ವಿಂಟನ್ ಡಿಕಾಕ್ ಆಗಿರ್ಲಿ, ಆಡಮ್ ಅಕ್ರಮ್ ಆಗಿರ್ಲಿ, ಎಲ್ಲರೂ ಕೂಡ ತುಂಬಾ ಒಳ್ಳೆಯ ರೀತಿಯಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಟೀಮ್ ಇಂಡಿಯಾಗೆ ಇದು ಒಂದು ಹೋಪ್ ಅಂತಾನೆ ಹೇಳ್ಬೋದು. ಒಂದು ವೇಳೆ ಸೌತ್ ಆಫ್ರಿಕಾ ಈ ಪಂದ್ಯವನ್ನು ಸೋತ್ರೆ ಟೀಮ್ ಇಂಡಿಯಾದ ಹಾದಿ ತುಂಬಾ ಕಷ್ಟಕರವಾಗಿರಲಿದೆ. ಸೊ ಎರಡನೇ ಪಂದ್ಯ ಭಾರತ ಮತ್ತೆ ಜಿಂಬಾಬ್ವೆ ನಡುವಿನ ಪಂದ್ಯ ಚೆನ್ನೈನಲ್ಲಿ ನಡೆಯಲಿದೆ. ಚೆನ್ನೈನ ಪಿಚ್ ಸ್ಪಿನ್ನರ್ಸ್ ಗಳಿಗೆ ಹೆಚ್ಚು ನೆರವಾಗಿರುವುದರಿಂದ ಟೀಮ್ ಇಂಡಿಯಾ ಇಲ್ಲಿ ಗೆಲ್ಲುವುದು ಬಹುತೇಕ ಖಚಿತ ಅಂತಾನೆ ಹೇಳ್ಬಹುದಾಗಿದೆ. ಟೀಮ್ ಇಂಡಿಯಾ ಬಳಿ ತುಂಬಾ ಒಳ್ಳೆ ಸ್ಪಿನ್ನರ್ಸ್ ಗಳಿದ್ದಾರೆ. ಅಕ್ಷರ್ ಪಟೇಲ್ ಆಗಿರ್ಲಿ, ವರುಣ್ ಚಕ್ರವರ್ತಿ ಆಗಿರ್ಲಿ, ಅಥವಾ ನಮ್ಮ ಕುಲ್ದೀಪ್ ಯಾದವ್ ಆಗಿರ್ಲಿ, ಎಲ್ಲರೂ ಕೂಡ ತುಂಬಾ ಒಳ್ಳೆ ಸ್ಪಿನ್ನರ್ಸ್ ಗಳಿದ್ದಾರೆ. ಆದ್ರೆ ಕುಲ್ದೀಪ್ ಯಾದವ್ ಅಂತೂ ಈ ಪಂದ್ಯದಲ್ಲಿ ಆಡಲ್ಲ. ಆದರೆ ಸಂಜು ಸ್ಯಾಮ್ಸನ್ ಅವರು ಈ ಪಂದ್ಯದಲ್ಲಿ ಆಡುವ ಚಾನ್ಸಸ್ ಬಹುತೇಕ ಹೆಚ್ಚಾಗಿದೆ. ಏಕೆಂದ್ರೆ ಸಂಜು ಸ್ಯಾಮ್ಸನ್ ಅವರು ಕಳೆದ 2 ದಿನದಿಂದಲೂ ಕೂಡ ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆದ್ರಿಂದ ಅವರಿಗೆ ಚಾನ್ಸ್ ಸಿಗುವ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ಅಭಿಷೇಕ್ ಶರ್ಮಾ ಅವರನ್ನು ಸಹ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ನಿಂದ ಡ್ರಾಪ್ ಮಾಡಲ್ಲ. ರಿಂಕು ಸಿಂಗ್ ಅವರ ಬದಲಿಗೆ ಸಂಜು ಸ್ಯಾಮ್ಸನ್ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ಆ ನಂತರ ವಾಷಿಂಗ್ಟನ್ ಸುಂದರ್ ಅವರ ಬದಲಿಗೆ ಅಕ್ಷರ್ ಪಟೇಲ್ ಅವರು ಮತ್ತೆ ಪ್ಲೇಯಿಂಗ್ 11 ನಲ್ಲಿ ಕಾಣಸಿಗುವ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ಕಳೆದ ಪಂದ್ಯದಲ್ಲಿ ವಾಷಿಂಗ್ಟನ್ ಸುಂದರ್ ಅವರಿಗೆ ಅವಕಾಶ ನೀಡಲಾಗಿತ್ತು. ಆದರೆ ವಾಷಿಂಗ್ಟನ್ ಸುಂದರ್ ಅವರು ತಕ್ಕ ಮಟ್ಟಿಗೆ ಪ್ರದರ್ಶನ ನೀಡಲಿಲ್ಲ. ಆದ್ರಿಂದ ಅಕ್ಷರ್ ಪಟೇಲ್ ಅವರು ಮತ್ತೆ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡುವ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ಜಿಂಬಾಬ್ವೆ ವಿರುದ್ಧ ಅಂತೂ ಟೀಮ್ ಇಂಡಿಯಾ ಗೆಲ್ಲುವ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ಆದ್ರೆ ವೆಸ್ಟ್ ಇಂಡೀಸ್ ವಿರುದ್ಧ ಸೌತ್ ಆಫ್ರಿಕಾ ಗೆಲ್ಲುವ ಅನಿವಾರ್ಯತೆ ಕೂಡ ಅಷ್ಟೇ ಹೆಚ್ಚಾಗಿದೆ. ಸದ್ಯದ ವೆಸ್ಟ್ ಇಂಡೀಸ್ ತಂಡದ ಫಾರ್ಮ್ ನೋಡಿದ್ರೆ ಸೌತ್ ಆಫ್ರಿಕಾ ತಂಡಕ್ಕೂ ಒಂದು ಭಯ ಇರಲೇಬೇಕು. ಯಾಕಂದ್ರೆ ವೆಸ್ಟ್ ಇಂಡೀಸ್ ಈ ವಿಶ್ವಕಪ್ ನಲ್ಲಿ ಅಂತ ಪ್ರದರ್ಶನ ನೀಡಿದೆ. ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಡೆರೆಲ್ ಸೆಮಿ ಅವರು ಕೋಚ್ ಆದ ನಂತರ ವೆಸ್ಟ್ ಇಂಡೀಸ್ ತಂಡ ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದೆ.